ನಮ್ಮ ದಲಿತ ಶಾಸಕರಾಗಿರ್ತಕ್ಕಂಥವರು ರೂಪಕಲಾ ಶಶಿಧರ್ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಮೇಡಮ್ ಅವ್ರಿಗೆ, ಮತ್ತೆ ನಮ್ಮ ಸಂಸದರಾದಂತ ಮಲ್ಲೇಶ್ ಬಾಬು ಅವ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದಿತ್ತು ಅಂತಂದ್ರೆ ನೀವು ನಿಜವಾಗ್ಲೂ ದಲಿತರ ರಕ್ತ ಹೋರಾಡ್ತಾ ಐತೆ ಅಂತಂದ್ರೆ ಕೂಡಲೇ ಆ ಕೆಲಸವನ್ನ ಮಾಡಿ. ಇವತ್ತು ಸೇವ್ KGF ಯುನೈಟೆಡ್ ಫ್ರಂಟ್ ನ ಮೂಲ ಉದ್ದೇಶಕ್ಕೆ ಮೊದಲನೇ ಹೆಜ್ಜೆ ಅಂತ ಹೇಳ್ತಾ ಇದ್ದೀರಿ. ಈ ನಮ್ಮ KGF ನಗರ ಭಾಗದಲ್ಲಾಗಿರ್ಬೋದು ಅಥವಾ KGF ಗ್ರಾಮೀಣ ಭಾಗದಲ್ಲಿರ್ಬೋದು, ಶೇಕಡವಾರು ನಾವು ಕಂಪೇರ್ ಮಾಡಕ್ ಹೋಯ್ತಂದ್ರೆ ಬಹುಶಃ 70ರಿಂದ 75% ವರೆಗೂ ದಲಿತರು ವಾಸ ಮಾಡಿರ್ತಕ್ಕಂಥ ಕ್ಷೇತ್ರ KGF. ಇವತ್ತು ಪ್ರತಿಯೊಬ್ರು ಹೇಳ್ತಾ ಇರ್ತಾರೆ, ನಮ್ಮ ಸರ್ಕಾರ ದಲಿತರ ಪರ, ನಮ್ಮ ಸರ್ಕಾರ ಅಂಬೇಡ್ಕರ್ ಅವರ ಚಿಂತನೆಗಳ ಪರ, ನಮ್ಮ ಸರ್ಕಾರ ಅಂಬೇಡ್ಕರ್ ಅವರ ಒಂದು ಚಿಂತನೆಗಳನ್ನ ಎತ್ತಿರುವಂತ ಸರ್ಕಾರ ಅಂತ ಎಲ್ಲಿ ನೋಡಿದ್ರು ಬೊಬ್ಬೆ ಹೊಡಿತಾ ಇರ್ತಾರೆ. ನಾನು ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಭಾರತ ಕಂಡಂತ ದೈವ, ನಡೆದಾಡಿರ್ತಕ್ಕಂಥ ದೈವ, ದೀನ ದಲಿತರ ದೈವ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ತಾವು ಎಲ್ಲೆಲ್ಲೆಲ್ಲ ಭಾಷಣಗಳು ಮಾಡ್ತೀರ ರಾಜಕಾರಣಿಗಳು, ಅಲ್ಲಿ ಬಂದಾಗೆಲ್ಲ ತತ್ವ ಸಿದ್ಧಾಂತಗಳ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳ ಬಗ್ಗೆ ಮಾತಾಡ್ತಾ ಇರ್ತೀರಾ. ನಿಮ್ಮ ಕಣ್ಣಿಗೆ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಮಹಾನ್ ವ್ಯಕ್ತಿಯಾದಂತ ಶಿಲಾನ್ಯಾಸ ಬಿರುಕು ಬಿಟ್ಟಿದ್ರು ತಾವು ಸುಮ್ಮನೆ ಕೂರ್ತೀರಾ ಅಂತಂದ್ರೆ ನಗರಸಭೆಯ ಒಂದು ಆಡಳಿತ ಮಂಡಳಿರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಿರ್ಬೋದು, ಅಥವಾ ಈ ನಗರಸಭೆಯ ಪ್ರೆಸಿಡೆಂಟ್ ಅವರಿರ್ಬೋದು, ನಾನು ಸೇವ್ KGF ನ ಪರವಾಗಿ ಅಥವಾ ಹಾಗೂ ನಾವು ದಲಿತರ ಪರವಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಿ. ನಿಮ್ಮ ಮನೆಗಳಲ್ಲಿ ಈ ರೀತಿ ಒಡೆದೋಗಿರ್ತಕ್ಕಂಥ ಭಾವಚಿತ್ರ ಇದ್ರೆ ನೀವು ಇಡ್ತೀರಾ? ನಿಮ್ಮ ಮನೆಗಳ ಮುಂದೆ ಯಾವ್ದಾದ್ರು ಒಂದು ದೇವರ ಫೋಟೋ ಹೊಡೆದೋದ್ರೆ ನೀವು ಇಡ್ತೀರಾ? ಖಂಡಿತವಾಗ್ಲಿ ಇದು ಅನಿಷ್ಟ ಪದ್ಧತಿ ಮತ್ತೊಂದು ಹೇಳಿ ಆ ಫೋಟೋವನ್ನ ತೆಗೆದಾಕಿ ಹೊಸ ಫೋಟೋವನ್ನ ಮಾಡುವಂತ ಕಾರ್ಯವನ್ನ ನೀವೆಲ್ಲರೂ ಮಾಡ್ತಿದ್ದೀರಾ. ಆದ್ರೆ ಇವತ್ತು ದಲಿತರಿಗೆ ನ್ಯಾಯವನ್ನ ಕೊಡ್ಲಿಕ್ಕೆ ಅಂತೇಳಿ ತನ್ನ ಇಡೀ ಜೀವನವನ್ನ ಮುಡುಪಿಟ್ಟು ದಲಿತರಿಗೆ ಒಬ್ಬ ದೇವರಾಗಿರ್ತಕ್ಕಂಥ ದೇವರ ಒಂದು ಶಿಲಾನ್ಯಾಸವನ್ನ ಈ ರೀತಿ ನೋಡ್ತಾ ಇದ್ರೆ ನಿಮಗೆ ಕಣ್ಣುಗಳು ಕಾಣಿಸ್ತಾ ಇಲ್ವಾ? ಅಥವಾ ನಿಮ್ಗೆ ಮನಸ್ಸು ಕುಗ್ಗುತ್ತಾ ಇಲ್ವಾ? ಅಥವಾ ನೀವು ಎಲ್ಲಿ ಬಂದ್ರು ಭಾಷಣಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಆ ಒಂದು ಚಿಂತನೆಗಳನ್ನು ನಮ್ಮ ಹೋರಾಟವನ್ನ ಮಾಡಿ ಈ ಕೆಲಸನ ಮಾಡ್ಲಿಕ್ಕೆ ನಾವು ಮುಂದಾಗಬೇಕು. ನಿಮ್ಮ ಮನೆಗಳಲ್ಲಿ ಅಥವಾ ನೀವು ಪೂಜೆ ಮಾಡಿರ್ತಕ್ಕಂಥ ಗುಡಿಗಳಲ್ಲಿ ಅಥವಾ ನೀವು ಹೋಗುವಂತ ಚರ್ಚ್ಗಳಲ್ಲಿ ಅಥವಾ ನೀವು ಪೂಜೆ ಮಾಡತಕ್ಕಂಥ ಮಸೀದಿಯಲ್ಲಿ ಆ ರೀತಿಯ ಒಂದು ಪರಿಸರವನ್ನ ಉಂಟು ಮಾಡಿದ್ರೆ ನೀವು ಇದನ್ನ ಒಪ್ತೀರಾ? ನೀವು ಅಲ್ಲಿ ಪೂಜೆ ಮಾಡ್ತೀರಾ? ನಗರಸಭೆಯ ಅಧಿಕಾರಿಗಳು ಇಲ್ಲಿದ್ದಾರೆ, ನಿಮ್ಮ ಕಮಿಷನರ್ ಸಾಹೇಬ್ರಿಗೂ ಹೇಳ್ತೀರಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ದಲಿತ ಶಾಸಕರಾಗಿರ್ತಕ್ಕಂಥವ್ರು ರೂಪಕಲಾ ಶಶಿಧರ್ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಮೇಡಮ್ ಅವ್ರಿಗೆ, ಮತ್ತೆ ನಮ್ಮ ಸಂಸದರಾದಂತ ಮಲ್ಲೇಶ್ ಬಾಬು ಅವ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದಿತ್ತು ಅಂತಂದ್ರೆ ನೀವು ನಿಜವಾಗ್ಲೂ ದಲಿತರ ರಕ್ತ ಹೋರಾಡ್ತಾ ಐತೆ ಅಂತಂದ್ರೆ ಕೂಡಲೇ ಆ ಕೆಲಸವನ್ನ ಮಾಡಿ. ಅದಕ್ಕೆ ಯಾರೇ ಇರ್ಬೋದು, ಎಲ್ಲ ಮಾತುಕತೆ ಮುಖಾಂತರ ಅದನ್ನ ಸರಿಪಡಿಸುವಂತ ಶಕ್ತಿ ಭಗವಂತ ನಿಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಆ ಪಾರ್ಕ್ ಅನ್ನ ಒಂದು ಒಳ್ಳೆಯ ರೀತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೆ. ನಗರಸಭೆ ಕಚೇರಿಗೆ ಸೇವ್ ಕಮಿಟಿಯ ಪದಾಧಿಕಾರಿಗಳು ಮತ್ತು ಗೌರವಾನ್ವಿತ ಅಧ್ಯಕ್ಷರು ಶಿವಾಜಿ ಬಾಸ್ ಅವರು, ಮೋಹನ್ ಕೃಷ್ಣ ಅವರು ಮತ್ತು ಎಲ್ಲ ಸೇವ್ ಕಮಿಟಿಯವರು ಇವತ್ತು ಕಾರಣ ಏನಂದ್ರೆ 1964 ನಂತರ ನಗರಸಭೆ ಇರುವಾಗ, ಪುರಸಭೆ ಇರುವಾಗ 24 ಕೌನ್ಸಿಲರ್, ನಗರಸಭೆ ಆದ್ಮೇಲೆ 35 ಕೌನ್ಸಿಲರ್. ಯಾಕೆ ಈ ವಿಷಯನ ಹಳೇದನ್ನ ಎತ್ಕೊಂಡು ತೋಡ್ತಾ ಇದ್ದೀನಿ ಇವಾಗ ಅಂದ್ರೆ, ಇಷ್ಟು ವರ್ಷಗಳ ಕಾಲ ನಾನು 10 ವರ್ಷಗಳ ಕಾಲ ನಗರಸಭೆನಲ್ಲಿ ಅಧ್ಯಕ್ಷನಾಗಿದ್ದೆ, ಇದು ಸದಸ್ಯನಾಗಿದ್ದೆ, 2.5 ವರ್ಷ ಅಧ್ಯಕ್ಷನಾಗಿದ್ದೆ. ಆದ್ರೆ ಆವಾಗ್ಲಿಂದನೂ ಇದ್ರ ಬಗ್ಗೆ ನಾವು ಮಾತಾಡ್ತಾನೆ ಇದ್ವಿ, ಅದು ಕೆಲ್ಸಕ್ಕೆ ಬರಲಿಲ್ಲ. ಈಗ ನಗರಸಭೆಯಲ್ಲಿರೋ ಪುತ್ಥಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಸ್ವಲ್ಪ ಬಿರುಕಿದೆ. ಅದನ್ನ ಇವರು ಪೇಂಟ್ ನಲ್ಲಿ ಮೇಕಪ್ ಮಾಡಿ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ 35 ಕೌನ್ಸಿಲರ್ಗೂ ಇದರ ಮೇಲೆ ಒಂದು ಆಸಕ್ತಿ ವಹಿಸಬೇಕು. ಅದೇ ತರ ಪೌರಾಯುಕ್ತರು ಇದ್ರ ಬಗ್ಗೆ ಆಸಕ್ತಿ ವಹಿಸಬೇಕು, ನಮ್ಮ ನಗರಸಭೆ ಅಧ್ಯಕ್ಷರ ಬಗ್ಗೆ ಆಸಕ್ತಿ ವಹಿಸಬೇಕು. ಇದನ್ನ ಯಾಕೆಂದ್ರೆ ಶಶಿಕುಮಾರ್ ಎದುರಿನಲ್ಲೇ ಇದ್ದಾನೆ, ಅವ್ರಿಗೆ ಹೇಳ್ತೀರಾ, ಅವ್ರು ಮೊನ್ನೆ ಒಂದು ಭಾಷಣ ಮಾಡಿದ್ರು, ಮೊಳಕೆ ಭಾಷಣ ಹೇಳಿದೆ. ಆದ್ರಿಂದ ನಮ್ಗೆ ದೈವಾರಾಧನೆ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಪುತ್ಥಳಿಯನ್ನು ಆದಷ್ಟು ಬೇಗನೆ ವಿತರಣೆಗೊಳಿಸಿ
ಅಲ್ಲಿ ಒಂದು ಕಂಚಿನ ಪದಕವನ್ನು ಇಟ್ಟಾಗ ಈ KGF ನಗರಸಭೆಗೆ ಗೌರವ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈ ಊರ್ ಜನತೆಗೂ ಒಂದು ಒಳ್ಳೆ ಇದು ಬರ್ತದೆ. ಎರಡನೇದು ಉದ್ಯಾನವನ. ಈಗ ಇಲ್ಲಿ ಅಂಬೇಡ್ಕರ್ ಇದ್ದಾರೆ, ಇಲ್ಲಿ ಉದ್ಯಾನವನ್ನು ನಿರ್ಮಿಸಿ ಇಲ್ಲಿ ಪಾದಕ ಮಾಡ್ತಾ ಇದ್ದಾರೆ. ಅದೇ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಕ್ ಒಳಗಡೆ ಉದ್ಯಾನವನಕ್ಕೆ ಯಾವ ಸ್ಟೇನು ಯಾರು ಕೊಡೋದಿಲ್ಲ. ಉದ್ಯಾನವನವನ್ನ ಡೆವಲಪ್ಮೆಂಟ್ ಮಾಡ್ಬೋದು. ಅಲ್ಲಿ ಕೋರ್ಟ್ ನಲ್ಲಿ ಸ್ಟೇ ಇದೆ, ಅದು ಇದೆ ಅಂತ ಹೇಳ್ಕೊಂಡು ಗಿಡಗಳಿಗೆ ನೀರ್ ಹಾಕ್ದಂಗ್ ಬಿಟ್ಬಿಡ್ತೀಯಾ? ಗಿಡ ಒಣಗೋಗ್ಲಾ? ಅಲ್ಲಿರೋ ಪುಷ್ಪದ ಗಿಡಗಳೆಲ್ಲ ಹೋಗ್ಬಿಡ್ಲಾ? ಇದಕ್ಕೆಲ್ಲಾದ್ರು ಕೋರ್ಟ್ ನಲ್ಲಿ ಸ್ಟೇ ಕೊಟ್ಟಿದ್ದಾನೆ, ಗಿಡಕ್ಕೆ ನೀರ್ ಹಾಕ್ಬೇಡ, ಗಿಡನ ಬೆಳೆಸ್ಬೇಡ ಅಲ್ಲಿ ಅಂತ ಎಲ್ಲಾದ್ರೂ ಇದೆಯಾ? ಇಲ್ಲ. ಆದ್ರಿಂದ ಆ ಉದ್ಯಾನವನದೊಳಗೆ ಇನ್ನೊಂದು ಬೋರ್ ಹಾಕಿ, ಅಲ್ಲಿ ನೀರಿನ ಸಮಸ್ಯೆ ಇದೆ, ಅಲ್ಲೊಂದು ಬೋರ್ ಹಾಕ್ಬಿಟ್ಟು ಆ ಉದ್ಯಾನವನವನ್ನ ಸ್ವಚ್ಛತೆಗೊಳಿಸಿದಾಗ ನಾವು ಏನ್ ಮಾಡಿದೀವಿ ಇವತ್ತು ರಿಸರ್ವೇಶನ್ ಎಲ್ಲ ಏನಿದ್ದೀವಿ ಅಲ್ಲಿ ನಾವು ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತ ಒಂದು ಪುಣ್ಯದ ಕಾರ್ಯ ಅಂತ ಶಾಶ್ವತವಾಗಿ ಉಳಿತದೆ. ಆದ್ರಿಂದ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದು ನಮ್ಮ ಅಧ್ಯಕ್ಷ ಅವ್ರಿಗೂ, ಗಾಂಧಿ ಮದಿ ಅವ್ರಿಗೂ ಹಾಗೂ ನಮ್ಮ ಪೌರಾಯುಕ್ತರಿಗೂ, ಅದೇ ತರ ನಗರಸಭೆಯಲ್ಲಿ ಸಫಾಯಿ ಕರ್ಮಚಾರಿ ಇವತ್ತೇನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿರೋ ಒಂದು ಇದ್ರಲ್ಲಿ ನಾವು ಬದುಕ್ತಾ ಇದೀವಲ್ಲ, ನೀವೆಲ್ಲ ಒಗ್ಗಟ್ಟಾಗಿ ಸೇರಿ ಇವತ್ತೇನಿದೆ ನಾವು ಇಟ್ಟಿರೋ ಈ ಬೇಡಿಕೆಗಳನ್ನ ಆದಷ್ಟು ಬೇಗನೆ ಇದನ್ನ ಕಮಿಷನರ್ ಹೇಳಿದ್ರು, ನಾವು ಸೆಕ್ರೆಟರಿ ಕಳ್ಸಿದೀವಿ, DMA ಕಳ್ಸಿದೀವಿ ಅಂತ. ಆದಷ್ಟು ಬೇಗನೆ ಇದನ್ನ ಮಾಡೋ ಒಂದು ಕಾರ್ಯಕ್ರಮದಲ್ಲಿ ನೀವು ತೊಡಗಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಆದ್ದರಿಂದ KGF ಸೇವ್ ಇಂಥ ಒಳ್ಳೆ ಕಾರ್ಯಗಳಲ್ಲಿ ಭಾಗವಹಿಸುತ್ತೆ. ಇದು ಎಲ್ಲಾ KGF ಜನತೆ ಗೊತ್ತಾಗಬೇಕು ಅನ್ನೋ ಕಾರ್ಯಕ್ರಮವನ್ನು ಇದು ನಂಬ್ಕೊಂಡಿದ್ದೀವಿ. ಎಲೆಕ್ಷನ್ಗೆ ಮುಂಚೆನೇ ಅದು ಸ್ಟೇ ಆಗಿದೆ. ಬಟ್ ಆ ಥರ ಆಗಿರುವಾಗ ಇವಾಗ ಹೈಕೋರ್ಟ್ ಅಡ್ಡ ಏನಿಲ್ಲ ಅದಕ್ಕೆ. ಸೊ ಅದನ್ನು ಇಮಿಡಿಯೇಟಾಗಿ ಮಾಡಬೇಕನ್ನೋದು ನಮ್ಮದು ಸೇವ್ KGF ಯುನೈಟೆಡ್ ಫ್ರಂಟಿಂದ. ಇಲ್ಲಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು ಮೋಹನ್ ಕೃಷ್ಣ ಕೂಡ ಬಂದಿದ್ದಾರೆ, ಸೆಕ್ರೆಟರಿ ದಯಾನಂದಿದ್ದಾರೆ, ಬೇರೆ ಆಫೀಸ್ ಬೇರರ್ಸ್ ಎಲ್ಲ ಬಂದಿದ್ದೇವೆ. ಸೊ ಅದನ್ನು ಇಮಿಡಿಯೇಟಾಗಿ ನಾವು ಮೆಮೊರಂಡಮ್ ತಗೊಂಡು ಮಾಡಬೇಕನ್ನೋದು ನಮ್ಮದು ವಿನಂತಿ ಇದೆ. ಇದರಲ್ಲಿ ಮಾಡಬೇಕು. ಅದೇ ಎರಡು ವಿಚಾರವಾಗಿ ನಾವು ಬರ್ತಾಯಿದ್ದೀವಿ. ಓಕೆ. ನಮ್ಮ ಇವರು ಮೋಹನ್ ಕೃಷ್ಣ ಸರ್ ಮಾತಾಡ್ತಾರೆ. ಗುಡ್ ಮಾರ್ನಿಂಗ್ ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಇವತ್ತು ಸಿಗ್ತಿರೋ ಮೆಮೊರಂಡಮ್ ಇಶ್ಯೂ ಮಾಡೋಣ ಅಂತೇಳಿ ಬಂದ್ವಿ. ಕಾರಣಾಂತರಗಳಿಂದ ತಾವಿಲ್ಲ. ಓಕೆ ಸರ್. ನಥಿಂಗ್ ಟು ವರಿ. ನಿಮ್ಮ ಇನ್ಚಾರ್ಜ್ ಆಫೀಸರ್ಗೆ ಹೇಳಿ ಕೊಡ್ತೀರಿ. ಆಲ್ರೆಡಿ ತಮಗೆ ಯಾವ ಮಾಹಿತಿ ಕೊಡಬೇಕಾಗಿತ್ತೋ ನಮ್ಮ ಅಡ್ವೊಕೇಟ್ ಅವರು ಮತ್ತು ನಮ್ಮ ಪ್ರೆಸಿಡೆಂಟ್ ಆದಂಥ ಸೇವ್ KGF ಪ್ರೆಸಿಡೆಂಟ್ ಆದಂಥವ್ರು ಜ್ಯೋತಿ ಬಸು ಅವರು ತಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಸೇವ್ KGF ಕಡೆಯಿಂದ ಒಂದೇ ವಿನಂತಿ ಸಾಹೇಬ್ರೆ, ಈ ನಮ್ಮ KGF ತಾಲೂಕಿನಲ್ಲಿ ಅದರಲ್ಲೂ ನಗರ ಭಾಗದಲ್ಲಿ ಶೇಕಡವಾರು 80% ಇರ್ತಕ್ಕಂಥದ್ದವರು ದಲಿತರು. ಆ ದಲಿತರು ಆರಾಧ್ಯವಾದ ದೈವ ಅಂತ ಕಾಣುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಮನುಷ್ಯರಿಗೆ ಅಥವಾ ದಲಿತರಿಗೆ ನೋವಾದರೆ ಮೊದಲನೇ ವ್ಯಕ್ತಿ ಕೂಗೆತ್ತಾರಂಥವ್ರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದಯಮಾಡಿ ಅಂಥವರ ಒಂದು ಶಿಲಾ ಬಿರುಕು ಬಿಟ್ಟು ಇಷ್ಟು ದಿವಸ ಆಗೈತೆ ಅನ್ನೋದು ಭಾಳ ದುಃಖಕರವಾದಂಥದ್ದು, ಭಾಳ ನೋವು ತಂದಿರೋಂಥ ಸಂಗತಿ ಸಾಹೇಬ್ರೆ. ವಿ ಆ್ಯಂಡ್ ಸೇವ್ KGF ರಿಕ್ವೆಸ್ಟಿಂಗ್ ಯು ಆ್ಯಂಡ್ ಯುವರ್ ಅಥಾರಿಟೀಸ್ ಟು ಟೇಕ್ ಇಮಿಡಿಯೇಟ್ ಆ್ಯಕ್ಷನ್ ಆ್ಯಂಡ್ ಟು ರೆಕ್ಟಿಫೈ ದಟ್ ಪ್ರಾಪರ್ ವರ್ಕ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ರೀತಿ ಆ ಒಂದು ಪಾರ್ಕ್ನ ವಿಷಯ ಏನು ಪ್ರಸ್ತಾಪ ಮಾಡಿದ ನಮ್ಮ ಪ್ರೆಸಿಡೆಂಟ್ ಅವರು ಅದ್ರ ಬಗ್ಗೆ ಒತ್ತು ಕೊಟ್ಟು ತಮ್ಮ ಶಾಸಕರಿಗಿರ್ಬೋದು ಅಥವಾ ಜನಪ್ರತಿನಿಧಿಗಳಿಗಿರ್ಬೋದು ಯಾರೆಲ್ಲ ಸೇರಿದ್ರೆ ಕಾರ್ಯ ಆಗುತ್ತೆ, ಅದರ ಪ್ರಕಾರ ಕೋರ್ಟ್ನ ಆದೇಶದ ಪ್ರಕಾರ ಅದನ್ನು ಯಾವ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಕು ಮತ್ತು ಅವರ ಪುತ್ರಿ ಯಾವ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅದು ಮಾಡಿಕೊಡ್ಬೇಕು ಅನ್ನೋದು ನಮ್ಮ ವಿನಂತಿ ಸರ್. ಥ್ಯಾಂಕ್ ಯು. ನಾನು ದಯಾನಂದ್ ಮಾತಾಡ್ತಾ ಇರೋದು. ಓದಿ ಶಶಿ ಇದೆ ಅವರು ಸ್ವಲ್ಪ ಹಿಂದೆ ಬನ್ನಿ, ಜರ ಹತ್ರ. ನಮಸ್ಕಾರ. ಹೋರಾಟದ ನಿರ್ದೇಶನಾಲಯಕ್ಕೆ ಅದನ್ನು ಅಪ್ರೂವಲ್ ಕಳಿಸಿದ್ದೀವಿ. ಆ ಟೆಕ್ನಿಕಲ್ ಸ್ಯಾಂಕ್ಷನ್ ಬಂದ ತಕ್ಷಣ ಅದನ್ನು ಇಮಿಡಿಯೇಟಾಗಿ ಕಾರ್ಯಗತಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಒಂದು ವಿಚಾರ. ಎರಡನೇ ವಿಚಾರ, ಏನು ಇಷ್ಟೊತ್ತು ಉದ್ಯಾನ